ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಉಡುಪಿಯಿಂದ 4 ಕಿಲೋಮೀಟರ್ ದೂರದಲ್ಲಿರುವ ನಿಸರ್ಗದ ಮಡಿಲಲ್ಲಿ ಕಂಗೊಳಿಸುತ್ತಿರುವ ಶಕ್ತಿಪೀಠವಾದ ಇಂದ್ರಾಣಿ ಶ್ರೀ ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೇವೆ. ತನ್ನ ಪತಿಯಾದ ಇಂದ್ರನ ಮೇಲೆ ಕೋಪಗೊಂಡ ಶಚಿ ದೇವಋಷಿ ನಾರದರ ಸಲಹೆಯಂತೆ ವೇದಾಚಲ ಪರ್ವತದ ಬಳಿ ತಪಸ್ಸು ಮಾಡಲು ಆರಂಭಿಸುತ್ತಾಳೆ. ಅಂದಿನ ವೇದಾಚಲವೇ ಇಂದಿನ ಮಣಿಪಾಲ. ತಪ್ಪಿನ ಅರಿವಾಗಿ ಇಂದ್ರ ಪತ್ನಿಯನ್ನು ಕರೆದುಕೊಂಡು ಹೋಗಲು ಬಂದಾಗ ಇಲ್ಲಿ ವಿಶೇಷ ಯಜ್ಞವನ್ನು ಮಾಡಿದ ಎಂಬ ಕಥೆಯಿದೆ. ಇಂದ್ರಾಣಿ ನದಿ ಕೂಡ ಈ ಸ್ಥಳದಲ್ಲೇ ಹುಟ್ಟುತ್ತದೆ. ಇಂದ್ರಾಣಿದಂತೆ ಅದು ಸರೋವರದಿಂದಲೇ ನೀರು ಹೋಗುವುದು ಅಂತ ಲೆಕ್ಕ. ಆ ಸರೋವರದಿಂದಲೇ ನೀರು ಹರಿದೋಗಿ ಕಲಸಂಕಕ್ಕೆ ಹೋಗಿ ಕಲಸದಿಂದ ಸೀದಾ ಮಲ್ಪೆಗೆ ಹೋಗ್ತದೆ. ಇಲ್ಲಿ ವಿಶೇಷವಾಗಿ ಅಂದರೆ ಇಲ್ಲಿ ಪೂಜೆ ನವರಾತ್ರಿ ಕಾಲದಲ್ಲಿ ವಿಶೇಷ ಇಲ್ಲಿ ಪೂಜೆ ಆಗ್ತದೆ. ನವರಾತ್ರಿ ಕಾಲದಲ್ಲಿ 9 ದಿವಸವೂ ಕೂಡ ವಿಶೇಷವಾಗಿ ಚಂಡಿಕಾಯಾಗ ಚಂಡಿಕಾಯಾಗ, ಆಮೇಲೆ ತುಲಾಭಾರ ಆಗ್ತದೆ, ಆಮೇಲೆ ಹೂವಿನ ಪೂಜೆ, ಆಮೇಲೆ ಎಲ್ಲ ವಿಜೃಂಭಣೆಯಿಂದ ಆಗ್ತದೆ. ಆಮೇಲೆ ಕುಂಭಮಾಸದ ಸಪ್ತಮ ದಿವಸ ಇಲ್ಲಿ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಧ್ವಜ ಏರಿ ಉತ್ಸವ ಆಗ್ತದೆ. ಆಮೇಲೆ ಕಾರ್ತಿಕ ಮಾಸದ ಬಹಳ ತೃತೀಯದಲ್ಲಿ ಇಲ್ಲಿ ದೀಪಾರಾಧನೆ ದೀಪಾರಾಧನೆ ಆಗ್ತದೆ, ದೀಪೋತ್ಸವ ಆಗ್ತದೆ. ಹಾಗೆ ಇಲ್ಲಿ ವಿಶೇಷವಾದರೆ ಇಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಮದುವೆ ಆಗಿದ್ದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋದರೆ ಮದುವೆ ಕೂಡಲೇ ಆಗ್ತದೆ. ಆಮೇಲೆ ಇಲ್ಲಿ ವಿಶೇಷವಾಗಿ ಭಾರತೀಯ ಸ್ವಯಂವರ ಪೂಜೆ ಅಂತುಂಟು. ಇಲ್ಲಿ ಮದುವೆ ಆಗಿದ್ದರೆ ಇಲ್ಲಿ ಆ ಪೂಜೆಯನ್ನು ಮಾಡಿದರೆ ಕಂಕಣ ಭಾಗ್ಯ ಕೂಡಿ ಬರ್ತದೆ. ಹಾಗೆ ವಿಶೇಷವಾಗಿ ಇಲ್ಲಿಂದೆಲ್ಲ ಭಕ್ತರು ಬಂದು ಇಲ್ಲಿ ತಮ್ಮ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆಲ್ಲ ದೇವರು ಒಳ್ಳೆಯದು ಮಾಡಿದ್ದಾಳೆ. ಆಮೇಲೆ ಇಲ್ಲಿ ವಿಶೇಷವಾಗಿ ಈ ಮಾತು ಬಾರದವರಿಗೆಲ್ಲ ಇಲ್ಲಿ ಗಂಟೆ ಸೇವೆ ಅಂತ ಉಂಟು. ಗಂಟೆಯನ್ನು ಹಾಕಿದರೆ ಇಲ್ಲಿ ಅವರಿಗೆ ಮಾತು ಬರ್ತದೆ. ಹಾಗೆ ವಿಶೇಷವಾಗಿ ಇಲ್ಲಿ ಬಹಳ ಪುರಾತನ ಕಾಲದ ದೇವಸ್ಥಾನ ಇದು. ಇಲ್ಲಿ ಎಲ್ಲರೂ ಕೂಡ ಬಂದು ಇಲ್ಲಿ ತಮ್ಮ ಆ ಕಷ್ಟವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಆ ದೇವರು ಅವರಿಗೆ ಒಲಿದು ಅವರಿಗೆ ವಿಶೇಷವಾಗಿ ಆರೋಗ್ಯ ಸಂಪತ್ತು ಸೌಭಾಗ್ಯವನ್ನು ಕೊಡ್ತಾಳೆ ಅಂತೇಳಿ ವಿಶೇಷವಾಗಿ ಇಲ್ಲಿಯ ಇತಿಹಾಸ. ಇಲ್ಲಿ 5 ಲಿಂಗ ಉಂಟು. 5 ಲಿಂಗದಲ್ಲಿ ವಿಶೇಷವಾಗಿ ಒಂದು ಹೆರ್ಗಕ್ಕೆ ಹೋದಂಥ ಇತಿಹಾಸ. ಅಂದರೆ ಇಲ್ಲಿ ಒಬ್ಬರು ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಬಾಗಿಲು ಹಾಕಿತ್ತಂತೆ. ಆವಾಗ ನನಗೆ ದೇವರ ದರ್ಶನ ಆಗಲಿಲ್ಲ ಅಂತ ಹೇಳಿಕೊಂಡು ಅವರು ಬಹಳ ಒಂದು ದುಃಖದಿಂದ ಹೋಗ್ತಾರಂತೆ. ಆಗ ದೇವಿ ಹೇಳ್ತಾಳಂತೆ, ಹೇಳ್ತಾಳಂತೆ, ನೀನು ಹೋಗು, ನಾನು ಬರ್ತೇನೆ ನಿನ್ನ ಹಿಂದಿಗೆ. ಅದೇ ಹೆರ್ಗದಲ್ಲಿ ಇಲ್ಲಿದ್ದಾಳೆ. ಅಂದರೆ ತುಳಿನಲ್ಲಿ ಉಂಟು ಪೆರಾತ ಬರ್ತೇನೆ ದೇವಿ ಬಣ್ಣದ ಹೆರ್ಗ ಅಂತ, ಅದಕ್ಕೆ ಹೆರ್ಗ ಅಂತ ಹೆಸರು. ಅದರಿಂದ ಇಲ್ಲಿ ಹೆರ್ಗದಲ್ಲಿ ಇಲ್ಲಿಯೇ ಹೋದಂತಹ ಆ ಲಿಂಗ ಅಲ್ಲಿ ಉಂಟು. ಸರೋವರದ ಹತ್ತಿರ ನಾಗಾಲಯ ಉಂಟು. ಅದು ಸುಮಾರು ಸ್ಥಳದಲ್ಲಿ ಸಾಧಾರಣ ಒಂದು 60-70 ಕಲ್ಲುಂಟು. ಎಲ್ಲ ಮೂಲದವರು ಬಂದು ನಾಗರ ಪಂಚಮಿ ದಿವಸ ಅಥವಾ ಪ್ರತಿ ಪಂಚಮಿ ದಿವಸ ಬಂದು ಇಲ್ಲಿಗೆ ತನು ಹಾಕಿ ಹೋಗ್ತಾರೆ. ಆಂಜನೇಯ ಕಾರಣಕ್ಕೆ ಅಂದರೆ ಆಂಜನೇಯನ್ನು ವಿಶೇಷವಾಗಿ ಇಲ್ಲಿ 3 ತಲ ಹಿಂದಿನ ಸ್ವಾಮಿಗಳು ಶ್ರೀ ಸ್ವಾಮಿಗಳು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅದರ ಉಂಟಲ್ಲ ಭಾರಿ ವಿಶೇಷವಾದಂಥ ಪ್ರತಿಮೆ. ಆ ಪ್ರತಿಮೆಯಲ್ಲಿ ಆ ರೋಮವನ್ನು ಚಂದ ಮಾಡಿ ಕೆತ್ತನೆ ಮಾಡಿದ್ದಾರೆ ಕಲೆಗಾರ. ಇಲ್ಲಿ ಈಗ ಆ ಜೀರ್ಣೋದ್ಧಾರ ಆಗ್ತಾ ಉಂಟು. ಶ್ರೀ ಪಂಚದುರ್ಗಾ ಪರಮೇಶ್ವರಿ ತಾಯಿ ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದಾಳೆ. ಒಮ್ಮೆ ಈ ಪ್ರಕೃತಿಯ ಮಡಿಲಲ್ಲಿರುವ ದೇವಸ್ಥಾನಕ್ಕೆ ಕುಟುಂಬ ಸಮೇತವಾಗಿ ಭೇಟಿ ನೀಡಿ.